ಸರಿ ಸರಿ ಬಿಡಿ 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 ಇದು ರೆಸಿಪಿ ಇದೆ ತಾನೆ ನಮ್ಮದು ಚಾನಲಲ್ಲಿ ಯಾವುದು ಇದು ನೋಡಿ ನಮಗೆ ಪಾನಿ ಹಾಕಿ ಕೊಡ್ತವ್ರೆ 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 ನಮ್ಮ ಮಗಳು ಹೆಂಗಿದೆ ಟೇಸ್ಟ್ ಮಾಡುವ ಕುಡಿ 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 ನನಗೆ ಹಾಕ್ಕೊಡ್ತಾಳೆ ಅಂತಂದರೆ ಇದು ನನಗೆ ನಿಮಗೆಲ್ಲ ಅಂತ ಹೇಳ್ತಿದ್ದೆ ನಾನು ನೋಡಿ ಗಾಯ್ಸ್ ಇದು ಒಳಗಡೆ ಈ ಥರ ಆನಿಯನ್ ಹಾಕ್ಕೊಳ್ಳೋದು ಆನಿಯನ್ ಹಾಕಿ ಇದನ್ನು ಮಸಾಲೆ ಮಾಡಿದಾರಲ್ಲ ಅದನ್ನ ಇದಕ್ಕೆ ಹಾಕೋದು ನೋಡಿ ಇದು ಹಾಕಿ ಪಾನಿ ಎಷ್ಟು ಬೇಕೋ ಅಷ್ಟು ಪಾನಿ ಹಾಕ್ಕೊಳ್ಳೋದು ಮತ್ತು ಹಂಗೆ ತೆಗೆದು ಬಾಯಿಗೆ ಹಾಕೊಳ್ಳೋದು ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಲೈಕ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಾಕತ್ತಾಗಿದ್ದೀನಿ. ನೀವು ಹೇಗಿದ್ದೀರಾ? ನನಗೆ ಸ್ವಲ್ಪ ಅಲರ್ಜಿ ಥರ ಆಯಿತು ನೋಡಿ. ಇಲ್ಲಿ ಅದೇನು ಅಂತಲೇ ಗೊತ್ತಿಲ್ಲ. ಸೊ ಒಂದು 1 ವೀಕ್ ಆಯಿತು. ಅಂದರೆ ಸುಮ್ಮನೆ ಹಾಗೆ ಒಂದು ಕೆಂಪು ಕಲರ್ ಥರ ಬಂದುಬಿಟ್ಟಿತ್ತು ಈ ಕಡೆಲ್ಲ. ಇಲ್ಲೆಲ್ಲ ಈ ಕಡೆಲ್ಲ ಬಂದಿತ್ತು. ಸೊ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಫುಲ್ ಕಚ್ಚೋದು ಥರ ಕೆಂಪು ಕಲರಾಗಿ ನೋವು ಇತ್ತು. ದೆನ್ ಅದಾದಮೇಲೆ ಫುಲ್ ಕಚ್ಚೋದು, ನೆಕ್ಸ್ಟ್ ಡೇ ಕಚ್ಚೋದು. ಹಾಗಾಗಿ ಇಲ್ಲಿ ನಮ್ಮ ನಿಯರ್ ಬೈಯಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ಮೆಡಿಷನ್ಸ್ ತೊಗೊಂಡಾದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಗೈಸ್. ನೋಡಿ ಅಂದರೂ ಫುಲ್ ರೆಡ್ ಥರ ಇದೆ. ಸೊ ಇಲ್ಲಿ ಕಿವಿಯ ಕಡೆ ಇಲ್ಲಿ ಈಚೆ ಸೈಡಲ್ಲೆಲ್ಲ ಆಗ್ಬಿಟ್ಟಿತ್ತು, ಈ ಕಡೆಲ್ಲ ಆಗ್ಬಿಟ್ಟಿತ್ತು. ದೆನ್ ಈ ಕಡೆಲ್ಲ ಕಡಿಮೆ ಆಗಿದೆ. ಹೋಗಲಿ, ಇವಾಗ ಪರವಾಗಿಲ್ಲ, ಓಕೆ ಆಗಿದೆ. ಸೊ ಅದೇನೇ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡುವ. ಅದೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ವಿಡಿಯೋ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ. ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಓಕೆನಾ, ಈಗ ವಿಡಿಯೋದನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋ ಏನಂತ ಹೇಳಿದ್ರೆ, ಈಗ ಬೇಜಾನ್ ಫ್ರೆಂಡ್ಸ್ ಇರ್ತಾರೆ. ಸೊ ಅದರಲ್ಲಿ ಎಲ್ಲ ಹೆವಿ ಫ್ರೆಂಡ್ಸೇ ಇರ್ತಾರೆ, ಹೆವಿ ಬ್ಯುಸಿ ಇರುವಂಥ ಫ್ರೆಂಡ್ಸ್ಗಳಿರ್ತಾರೆ. ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ನಾವೊಂದು ಹಾಯ್ ಅಂತ ಹಾಕಿದಾಗ ಅದಕ್ಕೆ ಒಂದು ರೆಸ್ಪಾನ್ಸ್ ಮಾಡ್ತಾರೆ ನೋಡಿ. ಒಂದು 2 ಮಿನಿಟ್ಸ್ 5 ಮಿನಿಟ್ಸ್ ಇಲ್ಲ, ಹೋಗಲಿ ಕಡೆ 10 ಮಿನಿಟ್ಸ್ ಆದ್ರೂ ರಿಟರ್ನ್ ನಮಗೆ ರೆಸ್ಪಾನ್ಸ್ ಮಾಡಿದ್ರೆ ಏನಾಯಿತು ಹೇಗೆ ಅಂತ ಹೇಳಿ ಕೇಳ್ತಾರೆ. ಅಂಥ ಫ್ರೆಂಡ್ಸ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಆ ಥರ ಬಾಂಡಿಂಗ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಸೊ ಹಾಗೆ ಇದು ಒಂಥರ ಬಾಂಡಿಂಗ್ ಥರನೇ ಯೂಟ್ಯೂಬ್ ಅವರು ಒಂದು ಇದು ಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ ಐಪ್ ಅನ್ನೋ ಅಂತ ಒಂದು ಹೊಸ ಇದನ್ನ ತಂದಿದ್ದಾರೆ. ಸೊ ಅದು ಹೇಗೆ ಅಂತ ಹೇಳಿದ್ರೆ, ಈಗ ನಾವೀಗ ವೀಡಿಯೋ ನೋಡ್ತಾ ಇರ್ತೀವಿ. ವೀಡಿಯೋ ನೋಡಿ ಆದ ಮೇಲೆ ಲಾಸ್ಟಿಗೆ ಕಮೆಂಟ್ ಬರುತ್ತೆ ನೋಡಿ. ಕಮೆಂಟಲ್ಲಿ ನಾವು ಈಗ ವೀಡಿಯೋ ಇಷ್ಟ ಆಯ್ತು ಅಂದರೆ ಅದಕ್ಕೆ ಏನಿದೆ ಇದನ್ನ ನಾವು ಕಮೆಂಟಲ್ಲಿ ಹಾಕ್ತೀವಲ್ಲ, ಅದ್ರ ಹತ್ರನೇ ಹೈಪ್ ಅಂತ ಬರುತ್ತೆ. HYPE ಅಂತ ಹೇಳಿ ಹೈಪ್ ಅಂತ ತೋರಿಸುತ್ತೆ ನಿಮಗೆ. ಇಲ್ಲಿ ನೋಡಿ ಕಾಣ್ತಿದೆಯಲ್ಲ, ಸೊ ಇದೇ ಥರನೇ. ಸೊ ಆ ಹೈಪನ್ನ ನೀವು ಟ್ಯಾಪ್ ಮಾಡಬೇಕು. ಅಂದರೆ ಈ ಥರ ಟಚ್ ಮಾಡೋದು 3 ಸಲ ಮಾಡೋಕ್ಕಾಗೋದು. 3 ಸಲ ಹಾಕ್ಬಿಟ್ರೆ ಇನ್ನು ಅದ್ಮೇಲೆ ಆಗೋಲ್ಲ. ಸೊ ಒಂದೇ ಸಲನೇ ನೀವು ನೋಡಿಕೊಂಡು ಅದನ್ನ ಹಾಕಬೇಕು. ಹೀಗೆ ಟ್ಯಾಪ್ ಮಾಡಿದ್ರೆ ಅದು ನಮಗೆ ಏನು ಪಾಯಿಂಟ್ಗಳು ಜಾಸ್ತಿ ಆಗುತ್ತೆ. ಅದರಿಂದ ನಾನು ಏಕೆ ಅವ್ರ ಚಾನಲ್ಗೆ ಹೋಗಿ ಹೈಪ್ ಮಾಡಬೇಕು, ನಾನು ಯಾಕೆ ಅವರಿಗೆ ಪಾಯಿಂಟ್ ಮಾಡಬೇಕು ಅಂತ ಈ ಥರದ್ದೆಲ್ಲ ಥಿಂಕ್ ಇಲ್ಲದೆ ಒಂದು ನ್ಯೂಲಿ ಆಗಿ ಒಂದು ಒಳ್ಳೆ ಫ್ರೆಂಡ್ಲಿ ಬಾಂಡಿಂಗ್ ತಗೊಂಡು ನಾವು ಯಾಕೆ ನಾವು ವಿಡಿಯೋ ನೋಡ್ತಾ ಇದ್ದಾಗೇ ಹೈಪ್ ಅಂತ ಬಂದರೆ ನಾವು ಯಾಕೆ ಅದನ್ನ ಟಚ್ ಮಾಡಿ ನಿಮಗೆ ಪಾಯಿಂಟ್ ಮಾಡಿ ಕೊಡಬಾರ್ದು ಅಲ್ವಾ. ನನಗೆ ನಿಜವಾಗ್ಲೂ ನನಗೆ ವಿಡಿಯೋ ನೋಡ್ತಾ ಇದ್ದಾಗೇ ನನಗೆ ಎಲ್ಲಾದರೂ ಕಮೆಂಟ್ ಸೆಕ್ಷನ್ ಹತ್ರನೇ ಹೈಪ್ ಅಂತ ಹೇಳೋ ಆಪ್ಷನ್ ನನಗೇನೇ ಸಿಕ್ತು ಅಂದರೆ ಖಂಡಿತ ನಾನು ಹಾಕ್ತೀನಿ ಹೇಳ್ತಾ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮದೇ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.